ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರಿದದ್ದು. ಈ ಒಂದು ಅಧ್ಯಾಯವನ್ನು ಇವತ್ತು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ವಿದುರನ ಪ್ರಶ್ನೆಯಲ್ಲಿ. ಈಗ ಅದೇ ವಿದುರರು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಬಗ್ಗೆ ಈ ಒಂದು ಅಧ್ಯಾಯ ಇದೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ 1 ಶ್ರೀ ಶುಕ ಉವಾಚ ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನ ಸುತೋ ಬುಧಃ ಪ್ರೀಣಯನ್ನಿವ ಭಾರತ್ಯ ವಿದುರ ಪ್ರತ್ಯಭಾಷತ. ಅನುವಾದ: ಶ್ರೀ ಶುಕಮುನಿಗಳು ನುಡಿದರು, ಓ ರಾಜನೇ, ಮೈತ್ರೇಯ ಮಹರ್ಷಿಗಳು ಹೀಗೆ ಹೇಳಲು ದ್ವೈಪಾಯನ ವ್ಯಾಸರ ಮಗನೂ ಪ್ರಾಜ್ಞನೂ ಆದ ವಿದುರನು ಈ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಮಧುರವಾದ ರೀತಿಯಲ್ಲಿ ವಿನಂತಿಸಿಕೊಂಡನು. ಶ್ಲೋಕ 2 ವಿದುರ ಉವಾಚ ಬ್ರಹ್ಮನ್ ಕಥಂ ಭಗವತಶ್ಚಿನ್ಮಾತ್ರ ಸ್ಯಾವಿಕಾರಿಣಃ ಲೀಲೆಯಾ ಚಾಪಿ ಯುಜ್ಯೇರನ್ನಿರ್ಗುಣಸ್ಯ ಗುಣಃ ಕ್ರಿಯಾಃ. ಅನುವಾದ: ಶ್ರೀ ವಿದುರನು ನುಡಿದನು, ಓ ಶ್ರೇಷ್ಠ ಬ್ರಾಹ್ಮಣರೇ, ದೇವೋತ್ತಮ ಪರಮಪುರುಷನು ಸಂಪೂರ್ಣವಾಗಿ ಆಧ್ಯಾತ್ಮಿಕ, ಅಖಂಡನು ಮತ್ತು ಬದಲಾವಣೆ ಇಲ್ಲದವನೂ ಆಗಿದ್ದಾನೆ. ಹೀಗಿರುತ್ತಾ ಅವನು ಐಹಿಕ ತ್ರಿಗುಣಗಳೊಂದಿಗೆ ಮತ್ತು ಅವುಗಳ ಕ್ರಿಯೆಗಳೊಂದಿಗೆ ಹೇಗೆ ಸಂಬಂಧಿಸಿದ್ದಾನೆ? ಇದು ಭಗವಂತನ ಲೀಲೆಯಾದ ಪಕ್ಷದಲ್ಲಿ ಬದಲಾವಣೆ ಇಲ್ಲದವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತವೆ? ಪ್ರಕೃತಿ ಗುಣಗಳಿಲ್ಲದೆ ಗುಣಗಳ ಪ್ರದರ್ಶನ ಹೇಗೆ ಸಾಧ್ಯವಾಗುತ್ತದೆ? ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಶುಕಮುನಿಗಳು ಹೇಳ್ತಾರೆ, ಓ ರಾಜನೇ, ಅಂದರೆ ಪರೀಕ್ಷಿತ ಮಹಾರಾಜನಿಗೆ ಈಗ ಕತೆ ಮುಂದುವರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಮೈತ್ರೇಯ ಮಹರ್ಷಿಗಳು ಹೀಗೆ ಹೇಳಿದ ಮೇಲೆ ದ್ವೈಪಾಯನ ವ್ಯಾಸರ ಮಗನೂ ಪ್ರಾಜ್ಞನೂ ಆದಂತಹ ವಿದುರ ಇದಾನಲ್ಲ, ಅಂದ್ರೆ ಅವನು ತುಂಬಾನೇ ಬುದ್ಧಿವಂತ, ಅಂದ್ರೆ ಅವನಿಗೆ ತಿಳುವಳಿಕೆ ಅನ್ನೋದಿದೆ. ಮತ್ತೆ ವ್ಯಾಸರ ಮಗ ಆದಂತಹ ವಿದುರರೇನು ಮಾಡ್ತಾರೆ, ಈ ಪ್ರಶ್ನೆಯನ್ನ ಕೇಳುವುದರ ಮೂಲಕ, ಅಂದ್ರೆ ಈಗ ಮುಂದುವರೆದ ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಅವರಿಗೆ ಒಂದು ವಿನೀತವಾದಂತಹ ಮಧುರವಾದಂತಹ ರೀತಿಯಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಈಗ ನಾವು ಅಹಂಕಾರದಿಂದ ಇವ್ರಿಗೇನು ಗೊತ್ತಿದೆಯೋ ನೋಡೋಣ, ಟೆಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ ಗುರುಗಳಿಗೆ ಅಲ್ವಾ? ಅದು ತಪ್ಪು. ನಾವು ನಿಜವಾಗ್ಲೂ ನಾನು ತಿಳ್ಕೋಬೇಕು ಅನ್ನುವಂಥ ಒಂದು ಆಸಕ್ತಿಯನ್ನು ಇಟ್ಕೊಂಡು ಅವರಿಗೆ ಪ್ರಶ್ನೆಗಳನ್ನು ಮಾಡಬೇಕು. ಅದರಲ್ಲಿ ವಿನೀತ ಭಾವ ಇರಬೇಕು. ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ ನೋಡಿ, ವಿನೀತ ಭಾವದಿಂದ ನಾವು ಗುರುಗಳ ಹತ್ರ ಹೋಗಿ ತಿಳ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಪ್ರಶ್ನೆಗಳನ್ನು ಕೇಳಿದಾಗ ಅದು ನಿಜವಾಗ್ಲೂ ಸರಿಯಾದ ರೀತಿ. ಆದರೆ ನಾವು ತಪ್ಪಾದ ರೀತಿಯಲ್ಲಿ, ಅಂದರೆ ಅಹಂಕಾರದಿಂದ ಅವರನ್ನು ಚೆಕ್ ಮಾಡೋದಕ್ಕೋಸ್ಕರ ಅಥವಾ ಅವ್ರಿಗೇನು ಗೊತ್ತಿದೆಯೋ ನೋಡೋಣ ಇರು ಅಂತೆಲ್ಲ ಮಾಡ್ತೀವಲ್ವ, ಅದು ತಪ್ಪು ಆಯಿತಾ? ಭಗವದ್ಗೀತೆಯಲ್ಲೂ ಕೂಡ ಈ ವಿಷಯ ಬಂದಿದೆ. ಸೊ ಇಲ್ಲಿ ವಿದುರರಿಂದ ನಾವು ತಿಳ್ಕೋಬೇಕು ಯಾವ ರೀತಿ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಈಗ ವಿದುರರು ಏನು ಕೇಳ್ತಾರೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ವಿದುರ ಹೇಳ್ತಾನೆ, ಓ ಶ್ರೇಷ್ಠ ಬ್ರಾಹ್ಮಣರೇ, ದೇವೋತ್ತಮ ಪರಮಪುರುಷ ಅಂದರೆ ಆ ಭಗವಂತ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅಖಂಡ, ಅವನು ಖಂಡ ಆಗೋದಿಲ್ಲ ಮತ್ತೆ ಬದಲಾವಣೆ ಕೂಡ ಇಲ್ಲದೆ ಇರೋನು. ಈಗ ನಮಗೆ ಶರೀರ ಬದಲಾವಣೆ ಆಗ್ತಾ ಇರುತ್ತೆ, ಮುದುಕರಾಗಿ ಆಮೇಲೆ ಸತ್ತು ಹೋಗ್ತೀವಲ್ವಾ. ಆದರೆ ಭಗವಂತ ಅಖಂಡ ಮತ್ತೆ ಬದಲಾವಣೆ ಇಲ್ಲದವನು ಅಂತ ನಾವು ತಿಳ್ಕೊಂಡಿದ್ದೀವಿ. ಹೀಗಿದ ಮೇಲೆ ಅವನು ಐಹಿಕ ತ್ರಿಗುಣಗಳ ಜೊತೆ ಮತ್ತು ಅದರ ಜೊತೆ ನಡೆಯುವಂಥ ಕ್ರಿಯೆಗಳಿದೆಯಲ್ಲ, ಅದಕ್ಕೆ ಹೇಗೆ ಸಂಬಂಧಿಸ್ತಾನೆ ಅಂತ. ಅಂದರೆ ಈಗ ನಾವು ಈ ಜಗತ್ತಲ್ಲಿ ಈ ರೀತಿ ಇರೋದಕ್ಕೆ ಮತ್ತು ಈ ರೀತಿ ಕೆಲಸಗಳನ್ನು ಮಾಡೋದಕ್ಕೆ 3 ಗುಣಗಳೇ ಕಾರಣ. ಆ ಗುಣಗಳೇ ಗುಣಗಳಾಗಿ ವರ್ತನೆ ಮಾಡುತ್ತೆ, ಅದರಿಂದ ಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಭಗವಂತ ಯಾವುದಕ್ಕೂ ಒಳಪಡೋದಿಲ್ಲ, ಅವನು ಯಾವುದೇ ಒಂದು ಬದಲಾವಣೆಗಳಿಗೂ ಅವನು ಒಳಪಡೋದಿಲ್ಲ. ತ್ರಿಗುಣಗಳನ್ನು ಮೀರಿರುವಂಥವನು ಅಂತೆಲ್ಲ ಹೇಳ್ತೀವಲ್ವಾ. ಹಾಗಾದರೆ ಅವನು ಈ ಒಂದು ಜಗತ್ತಲ್ಲಿ 3 ಗುಣಗಳ ಜೊತೆ ಕ್ರಿಯೆಗಳನ್ನು ಹೇಗೆ ಅವನು ಮಾಡ್ತಾನೆ, ಅಥವಾ ಅದಕ್ಕೆ ಹೇಗೆ ಅವನು ಸಂಬಂಧಪಟ್ಟಿದೆ ಅವನಿಗೆ. ಆಮೇಲೆ ಭಗವಂತನ ಲೀಲೆನೇ ಅಂತ ತಿಳ್ಕೊಂಡ್ರೂ ಕೂಡ ಬದಲಾವಣೆನೇ ಇಲ್ಲದೆ ಇರುವಂಥವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತೆ? ಈಗ
ಏನೋ ಒಂದು ನಮ್ಮಲ್ಲಿ ಚೇಂಜಸ್ ಆಗುತ್ತೆ. ಸತ್ವಗುಣ ಇರುತ್ತೆ. ಸತ್ವ ಮತ್ತು ರಜೋಗುಣ ಮಿಕ್ಸ್ ಆದಾಗ ಕೆಲವೊಂದು ಕ್ರಿಯೆಗಳು ಈ ಶರೀರದಿಂದ ನಡೆಯುತ್ತೆ. ಆದರೆ ಭಗವಂತ ಅದ್ಯಾವುದೂ ಇಲ್ಲದೆ ಇರೋನು ಅಂತಂದಮೇಲೆ ಅವನಲ್ಲಿ ಆ ಕ್ರಿಯೆಗಳು ಹೇಗೆ ಸಂಭವಿಸುತ್ತೆ, ಮತ್ತು ಪ್ರಕೃತಿ ಗುಣಗಳೇ ಇಲ್ಲದೆ ಆ ಗುಣಗಳ ಪ್ರದರ್ಶನ ಮಾಡೋದಾದರೂ ಹೇಗೆ? ಈಗ ನಮ್ಮಲ್ಲಿ ರಜೋಗುಣ ಇರೋದ್ರಿಂದ ನಾವು ರಜೋಗುಣಕ್ಕೆ ಸರಿಯಾಗಿ ಆ ರೀತಿ ನಾವು ನಡ್ಕೊಳ್ತೀವಿ. ಅದೇ ಸತ್ವಗುಣ ಇದ್ದರೆ ಆ ರೀತಿ ನಡ್ಕೊಳ್ತೀವಿ. ಈಗ ಭಗವಂತ ತ್ರಿಗುಣಾತೀತ ಅಂದರೆ 3 ಗುಣಗಳನ್ನು ಮೀರಿರುವಂಥವನು ಅಂದಮೇಲೆ ಆ ಕೆಲಸಗಳನ್ನು ಅವನು ಹೇಗೆ ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ನಮಗೂ ಕೂಡ ಇದೆಲ್ಲನೂ ಮನಸ್ಸಲ್ಲಿರುತ್ತೆ, ಅಥವಾ ನಮಗೆ ಆ ರೀತಿ ಯೋಚನೆ ಮಾಡೋದಕ್ಕೂ ಕೆಲವೊಂದು ಸರಿ ಬರೋದಿಲ್ಲ, ಅಷ್ಟೊಂದು ಜ್ಞಾನಿಗಳು ಅಲ್ಲ. ಆದರೆ ಈಗ ಈ ವಿದುರರು ಮತ್ತು ಇಂಥ ಭಕ್ತರು ಕೇಳುವಂಥ ಪ್ರಶ್ನೆಗಳಿಂದ ನಮಗೆ ಬೇಕಾದಷ್ಟು ವಿಷಯಗಳು ತಂತಾನಾಗೆ ಸಿಗ್ತಾ ಹೋಗುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳು ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಸರ್ವೋತ್ತಮ ಭಗವಂತನಾದ ಪರಮಾತ್ಮನ ಮತ್ತು ಜೀವಿಗಳ ಮಧ್ಯೆ ಇರುವ ವ್ಯತ್ಯಾಸವೆಂದರೆ ಅಭಿವ್ಯಕ್ತವಾಗುವ ವಿಶ್ವದ ಸೃಷ್ಟಿಯ ಕಾರ್ಯಗಳನ್ನು ಭಗವಂತನು ತನ್ನ ಅನಂತ ಮುಖವಾದ ಶಕ್ತಿಗಳ ನಿಯೋಗದ ಮೂಲಕ ಎಸಗುತ್ತಾನೆ. ಆದರೆ ಈ ಅಭಿವ್ಯಕ್ತಿಯು ಜೀವಿಗಳಿಗೆ ದಿಗ್ಭ್ರಮೆ ಮೂಡಿಸುವಂತಿರುತ್ತವೆ. ಭಗವಂತನು ಆ ಶಕ್ತಿಗಳ ಒಡೆಯನಾಗಿದ್ದಾನೆ, ಜೀವಿಗಳಾದರೂ ಅವುಗಳಿಗೆ ಅಧೀನವಾಗಿವೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಹಿಂದಿನ ಅಧ್ಯಾಯದಲ್ಲಿ ವಿವರಣೆ ಮಾಡಿರೋ ಹಾಗೆ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ಭಗವಂತ ಮತ್ತು ಜೀವಿಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನಪ್ಪ ಅಂತಂದರೆ, ಏನೆಲ್ಲ ಅಭಿವ್ಯಕ್ತವಾಗುತ್ತೋ ಈ ವಿಶ್ವದ ಸೃಷ್ಟಿಯಲ್ಲಿ ಏನೇನೆಲ್ಲ ಕಾರ್ಯಗಳಾಗುತ್ತೋ ಅದೆಲ್ಲವೂ ಕೂಡ ಭಗವಂತ ಏನು ಮಾಡ್ತಾನೆ, ತನ್ನ ಅನಂತ ಮುಖವಾದ ಅಂದರೆ ತನ್ನದೇ ಒಳಗಡೆ ಇರುವಂಥ ಶಕ್ತಿಗಳಿದೆಯಲ್ಲ ಅದರ ಮೂಲಕ ಅವನ್ನೆಲ್ಲ ಮಾಡಿಸ್ತಾನೆ. ಆದರೆ ಈ ರೀತಿ ಮಾಡಿಸಿದಾಗ ಅವನೇನು ಮಾಡೋದಿಲ್ಲ, ತನ್ನ ಶಕ್ತಿಯ ಮೂಲಕ ಅದನ್ನೆಲ್ಲ ಮಾಡಿಸ್ತಾನೆ. ಆದರೆ ನಮಗೆ ಅಂದರೆ ಜೀವಿಗಳಿಗೆ ಏನಾಗುತ್ತೆ, ಅದು ದಿಗ್ಭ್ರಮೆ ಮೂಡಿಸುತ್ತೆ. ಅಂದರೆ ನಮಗೇನೋ ಒಂಥರ ಆಶ್ಚರ್ಯ, ಹೀಗೆಲ್ಲ ಆಗತ್ತಾ ಅಂತಂದ್ಬಿಟ್ಟು. ಆದರೆ ಅವನು ತಾನು ಮಾಡೋದಿಲ್ಲ, ತನ್ನ ಶಕ್ತಿಗಳ ಮೂಲಕ ಅದನ್ನು ಮಾಡಿಸ್ತಾನೆ. ಈಗ ನಾವು ಫಿಲಮ್ಗಳಲ್ಲೆಲ್ಲ ನೋಡಿರ್ತೀವಿ, ಭಗವಂತ ಏನು ಮಾಡೋದಿಲ್ಲ, ಬರೀ ಕೈ ಕಣ್ಣು ಉಬ್ಬಿನಿಂದ ಸನ್ನೆ ಮಾಡ್ತಾನಲ್ಲ, ಅದರಿಂದನೇ ಕೆಲಸಗಳಾಗೋಗುತ್ತೆ. ಆಯಿತಾ, ಅವನೇನೂ ಮಾಡಬೇಕಾಗಿಲ್ಲ. ಆದರೆ ನಾವು ಹಾಗಲ್ಲ, ನಾವೇ ಸ್ವತಃ ಕೆಲಸಗಳನ್ನು ಮಾಡ್ತೀವಿ. ಅಂದರೆ ಅದು ಗುಣಗಳಿಗೆ ತಕ್ಕ ಹಾಗೆ ಅದು ನಡೀತಾ ಇರುತ್ತೆ. ಆದರೆ ನಾವು ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ನಮಗೆ ಈ ಶರೀರ ಚೇಂಜ್ ಆಗೋದಾಗಿರ್ಬೋದು, ಹುಟ್ಟು ಸಾವು ಇದೆಲ್ಲ ಇರೋದು. ಇದ್ರ ಬಗ್ಗೆ ನಾವು ಬೇಕಾದಷ್ಟು ಸರಿ ಮಾತಾಡಿದ್ದೀವಿ. ಸೊ ಆ ವಿಷಯ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಭಗವಂತ ಹೇಗೆ ಕೆಲಸ ಮಾಡ್ತಾನೆ ಅಂದರೆ ತನ್ನ ಶಕ್ತಿಗಳ ಮೂಲಕ, ಅದು ನಮಗೆ ದಿಗ್ಭ್ರಮೆ ಮೂಡಿಸುತ್ತೆ. ಭಗವಂತ ಆ ಎಲ್ಲ ಶಕ್ತಿಗಳ ಒಡೆಯನಾಗಿದ್ದಾನೆ, ನಾವು ಆ ಶಕ್ತಿಗಳ ಅಧೀನವಾಗಿದ್ದೀವಿ. ಇಷ್ಟೇ ಡಿಫ್ರೆನ್ಸ್ ಇರೋದು. ಶಕ್ತಿಗಳು ಭಗವಂತ ಹೇಳ್ದಂಗೆ ಕೇಳುತ್ತೆ, ಆದರೆ ನಾವು ಶಕ್ತಿಗಳು ಹೇಳಿದಾಗ ನಾವು ಕೇಳಬೇಕು, ಆ ರೀತಿ ಇದ್ದೀವಿ. ಆಯಿತಾ, ಇಷ್ಟೇ ಡಿಫ್ರೆನ್ಸು ಭಗವಂತನಿಗೂ ಮತ್ತು ಜೀವಿಗಳಿಗೆ. ಭಗವಂತನು ತನ್ನ ಅವತಾರಗಳ ಮೂಲಕ ಧರೆಗಿಳಿದಾಗ ಅಥವಾ ತನ್ನ ಶಕ್ತಿಗಳೊಂದಿಗೆ ಭಗವಂತನೇ ಕಾಣಿಸಿಕೊಂಡಾಗ ಸಾಮಾನ್ಯ ಜೀವಿಯಂತೆ ಆತನು ಮಾಯೆಯ ಪ್ರಭಾವಕ್ಕೆ ಒಳಗಾಗುವನೇ. ಈ ತಪ್ಪು ಕಲ್ಪನೆಯನ್ನು ವಿದುರರು ಅಲೌಕಿಕ ಕ್ರಿಯೆಗಳ ಬಗ್ಗೆ ನಾನಾ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರಿಹರಿಸಿಕೊಳ್ಳುತ್ತಿದ್ದಾನೆ. ಇದು ಸಾಮಾನ್ಯವಾಗಿ ಮಂದಮತಿಗಳಾದ ತತ್ವಶಾಸ್ತ್ರಜ್ಞರ ಎಣಿಕೆಯಾಗಿರುತ್ತದೆ. ಅವರು ಭಗವಂತನ ಮತ್ತು ಜೀವಿಗಳ ಸ್ಥಾನ ಸಮಾನ ನೆಲೆಯಲ್ಲಿರುವುದೆಂದು ಪರಿಗಣಿಸುತ್ತಾರೆ. ಮೈತ್ರೇಯ ಮಹರ್ಷಿಗಳು ಈ ವಾದವನ್ನು ಖಂಡಿಸುತ್ತಿರುವುದನ್ನು ವಿದುರನು ಆಲಿಸುತ್ತಿದ್ದಾನೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಭಗವಂತ ಅವತಾರಗಳನ್ನು ತಗೊಳ್ತಾನೆ. ಬೇರೆ ಬೇರೆ ಅವತಾರಗಳ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ. ಆ ಅವತಾರಗಳನ್ನು ತಗೊಂಡು ಈ ಭೂಮಿ ಮೇಲೆ ಬರ್ತಾನೆ, ಅಥವಾ ಏನು ಮಾಡ್ತಾನೆ, ತಾನೇ ಸ್ವತಃ ತನ್ನ ಶಕ್ತಿಗಳ ಜೊತೆ ಬಂದು ಅವನು ಇಲ್ಲಿ ಕಾಣಿಸ್ಕೊಳ್ತಾನೆ. ಆದರೆ ಅಂಥ ಸಮಯದಲ್ಲಿ ಅಂದರೆ ಅವನೇ ಶಕ್ತಿಗಳ ಮೂಲಕ ಬಂದು ಕಾಣಿಸ್ಕೊಂಡಾಗ ಏನಾದರೂ ಮಾಯೆಗೊಳಗಾಗ್ತಾನೆ ಅವನು, ಅವನದೇ ಮಾಯೆ, ಅವನು ಅದ್ರ ಜೊತೆಗೆ ಬರ್ತಾನೆ ಅಂತಂದಮೇಲೆ ಅವನೆಲ್ಲಿ ಒಳಗಾಗೋದಕ್ಕೆ ಸಾಧ್ಯ? ಈಗ ಅವನು ಒಡೆಯ ಅಂತಂದಮೇಲೆ ಅವನು ತನ್ನ ಶಕ್ತಿಯ
ಅಧೀನಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಹೇಳ್ದಾಗ ಆ ಶಕ್ತಿ ಕೇಳಬೇಕೇ ಹೊರತು ಶಕ್ತಿ ಹೇಳಿದಾಗ ಅವನು ಕೇಳೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಿದುರರು ಅಂತಂದರೆ, ತಪ್ಪು ಕಲ್ಪನೆ ಇರುತ್ತಲ್ಲ, ಅಂಥ ಅಲೌಕಿಕವಾದಂಥ ಕ್ರಿಯೆಗಳೆಲ್ಲ ಬೇಕಾದಷ್ಟು ನಡೀತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿ ಯಾರಾದರೂ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬರಬಹುದು. ಇದರಿಂದ ಭಗವಂತ ಹೇಗೆ ಬರ್ತಾನೆ, ಹೇಗೆ ಮಾಡ್ತಾನೆ, ನಮ್ಮ ಥರನೇ ಕಾಣಿಸ್ತಾನಲ್ಲ, ಸಾಮಾನ್ಯ ಮನುಷ್ಯನಾಗೆ ಕಾಣಿಸ್ತಾನಲ್ಲ, ಆದರೂ ಕೂಡ ಮನುಷ್ಯರು ಮಾಡದೇ ಇರುವಂಥ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಬಿಡ್ತಾನಲ್ಲ, ಅದು ಹೇಗೆ? ಮತ್ತು ಅವನು 3 ಗುಣಗಳನ್ನು ಮೀರಿರೋನು ಅಂತಂದಮೇಲೆ ಈ 3 ಗುಣಗಳ ಒಳಗಾಗಿರುವಂಥ ಈ ಜಗತ್ತಲ್ಲಿ ಬಂದು ಅವನ ಕೆಲಸಗಳು ಹೇಗೆ ಮಾಡ್ತಾನೆ, ಹಾಗೆ ಹೀಗೆ ಅಂತ ನಮಗೆ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳೆಲ್ಲ ನಮಗೆ ಪರಿಹಾರವಾಗಲಿ, ಅದಕ್ಕೆ ಉತ್ತರ ಸಿಗಲಿ ಅನ್ನುವಂಥ ಕಾರಣಕ್ಕೆ ಇಲ್ಲಿ ವಿದುರರು ಈ ರೀತಿಯ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ಅದರ ಮೂಲಕ ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಯಾರು ಯೋಚನೆ ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಮಂದಮತಿಗಳಾದಂಥ ತತ್ವಶಾಸ್ತ್ರಜ್ಞರು ಅವರೆಲ್ಲ ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಭಗವಂತ ಮತ್ತು ಜೀವಿಗಳು ಇಬ್ಬರೂ ಕೂಡ ಒಂದೇ ಸಮಾನ ಸ್ಥಿತಿಯಲ್ಲಿ ಇರ್ತಾರೆ, ಅಂದರೆ ಒಂದೇ ನೆಲೆಯಲ್ಲಿರ್ತಾರೆ, ಒಂದೇ ಸ್ಟೇಜಲ್ಲಿರ್ತಾರೆ ಅಂತ ಅವರು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಆದರೆ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಈ ವಾದವನ್ನು, ಅಂದರೆ ಇಬ್ಬರು ಸಮಾನ ಅಂತ ಹೇಳ್ತಾರಲ್ಲ, ಅದನ್ನು ಖಂಡಿಸ್ತಾ ಇರೋದನ್ನ ಇಲ್ಲಿ ವಿದುರರು ಕೇಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ, ಅದನ್ನು ವಿದುರರು ಕೇಳ್ತಾ ಇದ್ದಾರೆ. ವಿದುರರಷ್ಟೇ ಅಲ್ಲ, ನಾವೆಲ್ಲರೂ ಅದನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಲ್ವಾ. ಮಹರ್ಷಿಗಳು ಏನು ಹೇಳ್ತಾರೆ ಅಂತ ಮುಂದಿನ ಪ್ರಶ್ನೆಗಳಲ್ಲಿ ಅವ್ರು ಆನ್ಸರ್ ಹೇಳ್ತಾರಲ್ಲ, ಆಗ ನಮಗದು ಕರೆಕ್ಟಾಗಿ ವಿವರಣೆ ಗೊತ್ತಾಗುತ್ತೆ. ಈಗ ನಮಗೊಂದಷ್ಟು ವಿಷಯ ಗೊತ್ತಾಯಿತು. ಭಗವಂತ ಕೂಡ ಈ ಜಗತ್ತಿಗೆ ಬರ್ತಾನೆ, ಆದರೆ ಬಂದಾಗ ಅವನು ಹೇಗೆ ಕೆಲಸ ಮಾಡ್ತಾನೆ ಅಂತಂದರೆ, ಅವನು ತನ್ನ ಶಕ್ತಿಗಳ ಮೂಲಕ ಕೆಲಸ ಮಾಡ್ತಾನೆ. ನಮ್ಮ ಥರ ಅವನು ತಾನಾಗೆ ತಾನೇ ಕೆಲಸ ಮಾಡೋದಿಲ್ಲ, ಆಯಿತಾ. 3 ಗುಣಗಳು ಅವನ ಮೇಲೆ ಪರಿಣಾಮನೂ ಬೀರೋದಿಲ್ಲ, ಏನೂ ಬೀರೋದಿಲ್ಲ. ಆದರೆ ಅವನು ತನ್ನ ಶಕ್ತಿಗಳ ಮೂಲಕ ತನ್ನ ಕೆಲಸಗಳನ್ನು ಮಾಡ್ತಾನೆ ಅನ್ನೋದು ಗೊತ್ತಾಯಿತು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.